ಇವತ್ತು ಎರಡು ಕಾರ್ಯಕ್ರಮ. ಒಂದು ನಿನ್ನೆ ಶುರುವಾಗಿರ್ತಕ್ಕಂಥ ನಮ್ಮ ಮಲೆನಾಡು ಭಾಗದ ಕುಲಕಸಬಿರ್ಬೋದು, ಈ ಕಡೆ ಭಾಗದ ಕಲ್ಚರ್ ಏನು ಕಲೆ ಮತ್ತು ಬೇರೆ ಬೇರೆ ರೀತಿಯ ಊಟದ್ದಿರ್ಬೋದು, ಬೇರೆ ಬೇರೆ ಮಾಹಿತಿಯನ್ನು ಪಡಿತಕ್ಕಂಥ ಮತ್ತು ಅದನ್ನ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದನ್ನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಮತ್ತು ಅವರಿಗೆ ಆರ್ಥಿಕವಾಗೂ ಕೂಡ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನಮ್ಮ CEO ಅವ್ರ ಆಫೀಸ್, ಜಿಲ್ಲಾ ಪಂಚಾಯಿತಿ ಆಫೀಸಿಂದ ಹೇಮಂತ್ ಅವ್ರು ಏನಿದ್ದಾರೆ ಅವರ ಒಂದು ಇದರೊಳಗೆ ಒಂದು 3 ತಿಂಗಳ ಹಿಂದೆಯಿಂದನೇ ಭಾಳ ದೊಡ್ಡ ಮಟ್ಟದಲ್ಲೇ ಮಾಡಿ ಒಂದು ಹಂತ ಶುರು ಮಾಡೋಣ. ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ ಬಂಗಾರಪ್ಪಾಜಿಯವರು ವಿಶ್ವ ಅಂತ ಒಂದು ಕಾರ್ಯಕ್ರಮ ಮಾಡಿದರು. ಅದರೊಳಗೆ ಇಂಥದ್ದೇ ಪ್ರಮೋಷನ್ ಮಾಡೋದು, ಅದು ಮಧ್ಯ ನಿಂತಿತ್ತು. ಗುಡಿಗೈಗಾರಿಕೆ, ಕುಲಕಸಬು ಅದೆಲ್ಲದೂ ಕೂಡ ಬರ್ತಕ್ಕಂಥದ್ದು. ಇವತ್ತು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ DC ಅವ್ರಿಗೂ ಹೇಳಿದೆ, ನಾನು ಇದನ್ನೆಲ್ಲನೂ ಪ್ರಮೋಷನ್ ಮಾಡೋದಕ್ಕೆ ಅವರಿಗೆ ಒಂದು ವೇದಿಕೆ ಕೊಡಬೇಕಾಗತ್ತೆ, ಒಂದು ಸ್ಟೇಜ್ ಕೊಡಬೇಕಾಗತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕಾಗತ್ತೆ. ಅದನ್ನು ನೀವು ವರ್ಕೌಟ್ ಮಾಡಿ ಅಂತ ಯಾವ ರೀತಿ ಅಂತ ಈಗಾಗಲೇ ಅಲ್ಲೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ನೋಡೋಣ, ಒಂದು 2 ತಿಂಗಳೊಳಗೆ ಒಳ್ಳೆ ರೀತಿಯಲ್ಲಿ ಮಾಡಿದೆ. ಏನಾಗ್ತದೆ, ಕುಲಕಸಬಲ್ಲಿ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಇರ್ತದೆ. ಅದಾಗಬೇಕು, ಅವಾಗ ಆರ್ಥಿಕವಾಗಿ ಅವರು ಸದೃಢರಾಗ್ತಾರೆ, ಅವರಿಗೆ ಸಹಾಯ ಆಗುತ್ತೆ. ಅದು ಒಂದು ಭಾಗ. ಅದ್ರ ಜೊತೆಗೆ ಏನು ಫ್ರೀಡಮ್ ಪಾರ್ಕಿಗೆ ನಾಮಕರಣವನ್ನು ಮಾಡಿ ಅಲ್ಲಮ ಪ್ರಭು ಅಂತ ಹೇಳಿ ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಏನು ಅವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದರು, ಅದ್ರ ಕಾರ್ಯ ಒಂದು ಸ್ವಲ್ಪ ಹಾಗೆ ಪೆಂಡಿಂಗ್ ಉಳಿದಿತ್ತು. ಅದನ್ನು ಈಗ ಶುರು ಮಾಡಿದ್ದೀವಿ. ಮತ್ತು ಅದನ್ನಿನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಪ್ರಸ್ತಾವನೆಯನ್ನು ಆಗಲೇ ನಾನು ಸರ್ಕಾರಕ್ಕೂ ಕಳಿಸಿದ್ದೀನಿ. ಅದು ಬೇರೆ ಬೇರೆ ರೀತಿಯಾಗಿ ಅದು ಭಾಳ ಒಳ್ಳೆ ಜಾಗ ಇದೆ, ಸಾರ್ವಜನಿಕರಿಗೆ ಸಹಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಪರ್ಸ್ನಲಾಗಿ ಕೂತ್ಕೊಂಡು ಈ ಕಡೆ ಭಾಗದ ಜನಪ್ರತಿನಿಧಿಗಳು, ಮುಖಂಡರು ಎಲ್ಲರ ಜೊತೆ ಕೂತ್ಕೊಂಡು, ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ. ಅದು ಇವೆರಡು ಕಾರ್ಯಕ್ರಮ. ಇದಾದಮೇಲೆ ಆಶ್ರಯ ಬಡಾವಣೆ ಇವತ್ತು ಹೋಗಿ ವೀಕ್ಷಣೆ ಮಾಡ್ತೀನಿ. ಅದು ಯಾಕೆಂದರೆ ಉದ್ಘಾಟನೆಗೆ ಸ್ವಲ್ಪ ಗೊಂದಲ ಆಗಿತ್ತು. ಅದು ಮುಂಚೆಯಿಂದನೂ ಕೂಡ ಸ್ವಲ್ಪ ಇದು ಅದು ಕೂಡ ಇವತ್ತು ಸ್ವಲ್ಪ ನೋಡಿ ಆಮೇಲೆ ನನ್ನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಏನು ಫ್ಲ್ಯಾಗ್ ಹಾಸ್ಟಿಂಗ್ ಇದೆ, ತಾವೆಲ್ಲರೂ ಕೂಡ ಬರ್ತೀರಿ. ಅದನ್ನೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಏನು ಇಲ್ಲ. ಅವ್ರಿಗೇನಂದರೆ ಈಗ ಅರ್ಜೆಂಟಾಗಿ ಉದ್ಘಾಟನೆ ಮಾಡಿಬಿಡೋಣ ಅಂತ, ನಾನು ದುಡ್ಡು ತಂದುಬಿಟ್ಟು ಮಾಡಬೇಕು, ಹಾಗೆ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ ಕೆಟ್ಟ ಹೆಸರು ನನಗೆ, ನಮ್ಮ ಸರ್ಕಾರಕ್ಕೆ ಬರ್ತದೆ. ಕಾರ್ಯಕ್ರಮ ಯಾವತ್ತೂ ಕೂಡ, ಈಗ ನೀವು ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ಕರೆಂಟ್ ಇಲ್ಲ ಅಂದರೆ, ಮನೆ ಒಳಗೆ ಗೃಹ ಪ್ರವೇಶ ಮಾಡಿ ನಿಮಗೆ ನೀರಿಲ್ಲ ಅಂದರೆ ಅದು ಗೃಹ ಪ್ರವೇಶ ಅನ್ನೋದಿಲ್ಲ. ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ, ಆ ಟೈಮಲ್ಲಿ ಆಗಿರೋದು, ನಾನು ಡೇಟ್ ಫಿಕ್ಸ್ ಮಾಡಿಬಿಟ್ಟೆ ಅದು ಇದು ಅಂತಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ನಮ್ಮ ಸರ್ಕಾರದಿಂದ ಅವ್ರು ಹೇಳಿದಂಗೆ ಮಾಡೋದಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ಹಾಗೆ ಅವ್ರು ತೋರಿಸ್ಕೊಳ್ತಾರೆ. ನಾನು ಅವ್ರ ಸ್ನೇಹಿತರು ಸ್ವಲ್ಪ ಹಿಂಗೆ ಸ್ವಲ್ಪ ಆ ಥರ ಇದು. ಬಟ್ ಏನಂದರೆ ಅದನ್ನ ಆದಷ್ಟು ಬೇಗ ಅದಕ್ಕೆ ಹಣವನ್ನು ತಂದು ಜನರಿಗೆ ಕೊಡೋದು ನನ್ನ ಡ್ಯೂಟಿ ಅಲ್ವಾ. ಯಾರೇ ಮಾಡಲಿ, ಜನರಿಗೆ ಕೊಡಲಿದೆ ಇಲ್ಲೇ ಸುಮ್ಮನೆ ಹಿಂಗೆ ಪುಕ್ಕಡೆ ಭಾಷಣ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ತಪ್ಪಾಗ್ತದೆ. ಅದನ್ನು ಬೇಗ ಮಾಡೋದಕ್ಕೆ ನಾನೇ ಅದನ್ನು ಪರ್ಸ್ನಲ್ಲಾಗಿ ಹೋಗಿ ನೋಡ್ಕೊಂಡು ಬಂದು ಅದಕ್ಕೆ ಮತ್ತೇನಿದೆ ನಿನ್ನೆ ಜಮೀರ್ ಅವರಿಗೆ ಮಾತಾಡಿದೆ. ಏನು ಇಲ್ಲ ಜಮೀರ್ ಅವ್ರಿಗೆ ನಿನ್ನೆ ಮಾತಾಡಿದೆ ನಾನು. ಇದಕ್ಕೆ ಸ್ವಲ್ಪ ಇದು ಮಾಡಬೇಕು, ನಾಳೆ ವಿಸಿಟ್ ಮಾಡಿ ಆಯಿತು ಮದಣ್ಣ ನೀವೇನು ಹೇಳ್ತೀರಾ ಹೇಳಿ, ನಾನು ಅದನ್ನ ಅನುಕೂಲ ಅಲ್ಲ ತುಂಬ ದಿವಸ ಇನ್ಕಂಪ್ಲೀಟ್ ವರ್ಕ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ, ತಿಳ್ಕೊಬಿಡಿ. ಅದು ಯಾರೇ ಆಗಲಿ ಯಾರೇ ಮಾಡಲಿ ಯಾವುದೇ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಬೇಕಲ್ಲ. ಕಂಪ್ಲೀಟ್ ಆದ ಇಲ್ಲಾಂದರೆ ನಾಳೆ ನೀವೇ ಬರೀತೀರಿ. ಕಂಪ್ಲೀಟ್ ಆಗದೆ ಹೆಂಗೆ ಇದು ಮಾಡೋಕ್ಕಾಗ್ತದೆ? ಅದನ್ನು ಬೇರೆ ಬೇರೆ ರೀತಿ, ಅದಕ್ಕೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೋಲ್ಲ. ಅಲ್ಲ, ಎಲ್ಲರೂ ಕೊಡ್ತಾರೆ, ಕೊಡೋದು ಅವ್ರ ಕರ್ತವ್ಯ. ಬಟ್ ಕಂಪ್ಲೀಟ್ ಆಗಬೇಕಲ್ಲ. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ನಾಳೆ ನೀವು ಬರೆಯೋರು ಯಾರ ಮೇಲೆ ಬರೀತೀರಿ? ನೀವೇನು ಮಾಡ್ತಾ ಇದ್ದೀರಿ ಅಂತ ಬರೀತೀರಿ. ನಾನು ಅದನ್ನ ತಗೊಳ್ಳೋದಕ್ಕಾಗೋದಿಲ್ಲ. ನೋಡೋಣ, ಆದಷ್ಟು ಬೇಗ ಮಾಡೋಣ. ಅದು ಬಿಡಿ, ಅದು ಇಟ್ಸ್ ಅ ಸ್ಮಾಲ್ ಇಶ್ಯೂ. ಬಟ್ ಅದು ಇಷ್ಟೇ ಅರ್ಜೆಂಟಾಗಿ ಅಲ್ಲಿಗೆ ಹೋಗಬೇಕಾಗ್ತದೆ. ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು, ಇಷ್ಟು ದಿವಸ ಏನು ಸಗಣಿ ತಿಂತಿದ್ದಂತ ಹಾಲಪ್ಪ, ಇಷ್ಟು ದಿವಸ ಸಗಣಿ ತಿಂತಿದ್ದಂತ ಓಟ್ ಹಾಕ್ಸ್ಕೊಂಡ ಇಲ್ಲಿ ಹಾಲಪ್ಪ ಮುಂಚೆ ಹೊಸನಗರದಲ್ಲಿದ್ದಾಗ ಏನು ಮಾತಾಡ್ತಾ ಇದ್ದಾರೆ? ಡಬಲ್ ಡಾಕ್ಟರೇಟ್ ಕೊಡ್ತಕ್ಕಂಥ ಸಂದರ್ಭ ಅಂಥದ್ರಲ್ಲಿ ಇನ್ನೂ ಕೂಡ ಸಮಸ್ಯೆ ಇನ್ನೂ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಾಘವೇಂದ್ರ ಅವರ ಹರಸಾಹಸ ಎಲ್ಲ ಹರಿದಿದೆ. ಸಮಸ್ಯೆ ಬಗೆಹರಿದಿದೆ. ಯಾರು ಹೇಳಿದ್ದು ನಿಮಗೆ? ಮೊನ್ನೆ ಡೇಟ್ಗೆ ರೀಚ್ ಆಗಲಿಲ್ಲ. ಅದು
2 ವಾರ ಆದಮೇಲೆ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ, 2 ವಾರನೋ 3 ವಾರನೋ ಡೇಟ್ ಕೊಟ್ಟಿದ್ದಾರೆ. ನಾನು ರೆಗ್ಯುಲರ್ ಆಗಿ ಆಫೀಸರ್ಸ್ ಜೊತೆಗೆ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ, ಮತ್ತು ಮೊನ್ನೆ ಇವರೆಲ್ಲ ಹೋದಾಗ ಆಫೀಸರ್ಸ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೂ ಹೇಳಿದ್ದಾರೆ, ಇಲ್ಲ ಮಧು ಬಂಗಾರಪ್ಪ ಅವರು ನಮಗೆ ಲೆಟರ್ ಪತ್ರ ಬರೆದಿದ್ದಾರೆ, ಅವರು ಕೂಡ ಟೈಮು ಕೂಡ ಕೇಳಿದ್ದಾರೆ, ಮುಂದಿನ ತಿಂಗಳಲ್ಲಿ ಭೇಟಿ ಮಾಡೋದು. ಆದರೆ ನಾನು ಸೆಂಟ್ರಲ್ ಗೌರ್ಮೆಂಟಿಂದ ನಾನು ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀನಿ, ಇವರಿಗೆಲ್ಲ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದ್ದಾರೆ. ಆ ಅನ್ಯಾಯನ ಸರಿಪಡಿಸೋಕೆ ಹೇಳಿದ್ರಿ, ಅಲ್ಲೋಗಿ ಭಾಷಣ ಹೊಡೆಯೋಕೆ ಕೇಳ್ರಿ, ಇಲ್ಲಲ್ಲ ಇಲ್ಲಿ ಜನರು ಕೇಳ್ತಾರೆ ಅಂತ ಹೇಳಿದರೆ. ಇಲ್ಲ, ಈಗ ಏನಾಗುತ್ತೆ, ನಾನು ಒಂದು ವ್ಯವಸ್ಥೆ ಮಾಡ್ತೀವಿ, ಅದು ಸ್ಪಂದನೆ ಅವರಿಂದ ಇಲ್ಲ ನಮ್ಮಿಂದ ವ್ಯವಸ್ಥೆ ಸರಿಯಾಗಲಿಲ್ಲ ಅಂದರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ವಿಶ್ವ ಅಂತ ಭಾಳ ಚೆನ್ನಾಗಿ ಪಿಕಪ್ ಆಯಿತು, ಆಮೇಲೆ ಅದು ಕ್ರಮೇಣ ಸರ್ಕಾರದಿಂದ ಆ ಸಪೋರ್ಟ್ ಸಿಗಲಿಲ್ಲ, ಅದು ಹಾಳಾಗೋಗ್ಬಿಡ್ತು. ಹಂಗೆ ಆಗಬಾರ್ದು ಅಂತೇಳಿ ನನ್ನ ಆಸೆ. ಅದಕ್ಕೆ ನಾನೇ ಪರ್ಸ್ನಲಾಗಿ ಇದು ಆ ದೀಪ ಎಲ್ಲ ಕಳಿಸಿದ್ರು. ಯಾವ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ CM ಅವ್ರ ಕೈಯಲ್ಲೇ ಎಲ್ಲ ಅದನ್ನ ಕೊಡಿಸಿ, ಅವರಿಗೆಲ್ಲ ಗಿಫ್ಟ್ ಎಲ್ಲ ಕೊಡಿಸಿ ಅದನ್ನೆಲ್ಲ ಮಾಡಿ, ಅವಾಗಿಂದ ನಾನು ಕೂಡ ಪರ್ಸ್ನಲಾಗಿ ತೊಗೊಂಡಿದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲೇ ನೀವು ಈ ಕುತ್ಕೊಂಡು ಕೇಳಿ ಮೆಲ್ಲಕ್ಕೆ ಒಂದು ದಾರನ ತಗೊಂಡು ಬೇರೆ ದೊಡ್ಡ ಒಪ್ಪಗೆ ಒಂದು ಹೆಣೆದು ಬಿಡ್ತೀರಿ. ಏನಿಲ್ಲ, ನಿನ್ನೆ ಏನು ಅಂತೇಳಿ HK ಪಾಟೀಲ್ ಅವ್ರು ಹೇಳಿದ್ದಾರೆ ತಾನೆ, ಅಷ್ಟೇ. ಅದು ಸರ್ಕಾರ ಮತ್ತು ಅವರು ಜೊತೆ ಇರ್ತಕ್ಕಂಥದ್ದು. ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನೀವೇ ಆಗಲಿ ನಾನೇ ಏನೇ ಮಾತಾಡಿದ್ರೂ ಪ್ರಕ್ರಿಯೆ ಕೊಟ್ರೂ ತಪ್ಪಾಗ್ತದೆ. ಅದು ಭಾಳ ದೊಡ್ಡ ವಿಚಾರ, ಅದನ್ನು ನಾವು ಮಾಡಬಾರ್ದು. ನಿನ್ನೆ ಕ್ಯಾಬಿನೆಟಲ್ಲಿ, ಅದಕ್ಕೆ ನಾನು ನಿನ್ನೆ ಬರೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಿ ಅವರೆಲ್ಲರೂ ಕ್ಯಾಬಿನೆಟ್ ಕೋರಮ್ ಎಲ್ಲ ಬೇಕಾಗ್ತಾರಲ್ಲ, ಅದಕ್ಕಷ್ಟೇ. ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಈಗ ಮೀಟಿಂಗ್ ಬಂದು ಅದನ್ನು ಭಾಳ ಸ್ಟ್ರಿಕ್ಟಾಗಿ ತಗೋತಾ ಇದ್ದಾರೆ. ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಹಾವಳಿ ಏನಿದೆ, ಆ ದಂಧೆ ಏನಿದೆ, ಅದು ಬೇರೆ ಬೇರೆ ರೂಪಕ್ಕೆ ತಗೊಂಡು ಹೋಗ್ತಾ ಇದೆ. ಅದೆಲ್ಲರೂ ಕಟ್ ಆಫ್ ಆಗಬೇಕು, ಶಾಂತಿಯುತೆಯಿಂದ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ನಾನು DC ಅಲ್ಲ ಸೆಂಟ್ರಲಲ್ಲೇ ಮಾಡ್ತಾ ಇದ್ದೀವಿ. ಈಗ ನಾಳೆನ ನಾಡ್ದು CM ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗೇ ಇಟ್ಕೊಳ್ತಾ ಇದ್ದಾರೆ. ಇವತ್ತು ಇಟ್ಕೊಳ್ತಾರೆ, ಅದು ಔಟ್ಕಮ್ ಬರಲಿ. ಬಟ್ CM ಅವರು ಪರ್ಸ್ನಲ್ ಆಗಿ ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಇದು ಹತೋಟಿ ತಪ್ಪಿ ಹೋಗ್ತಾ ಇದೆ. ಜನರು ಅನ್ಯಾಯವಾಗಿ ಕೆಲವು ವಿಚಾರಗಳಲ್ಲಿ ಪಾಪ ಸಹಕಾರ ಕೇಳ್ಕೊಂಡು ಸಿಕ್ಕಾಕೋತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕಾನೂನು ಮಾಡಬೇಕು ಅಂತ ನಂದು ಆಸೆ. CM ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರು ಮೀಟಿಂಗ್ ಮಾಡಲಿ, ಅದು ಉನ್ನತ ರಾಜ್ಯ ಮಟ್ಟದಲ್ಲಿ ನಡೆಯೋದ್ರಿಂದ ಜಿಲ್ಲೆಯನ್ನು ಸೇರ್ತದೆ. ಅದು ಜಿಲ್ಲೆದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ಕಾಡಾನೇದು ನಾನು ನಿನ್ನೆ ಈಶ್ವರ್ ಖಂಡ್ರೆ ಅವರು ಅಲ್ಲೇ ಸಿಕ್ಕಿದ್ರು ಕ್ಯಾಬಿನೆಟ್ಟಲ್ಲಿ. ನನಗೆ ಶಾರದಕ್ಕನ್ನು ಸ್ವಲ್ಪ ಇದನ್ನೆಲ್ಲ ಕಳಿಸಿದ್ರು, ಏನೋ ಕೆಲವು ಪೇಪರ್ ಕಟ್ಟಿಂಗ್ ಎಲ್ಲ. ಅವ್ರಿಗೆ ಹೇಳಿದೆ ನಾನು ಹಿಂಗೆ ಅಂತೇಳಿ, ನೀವು ಬಂದು ಕೆಲವು ಹೇಳಿದ್ರಿ ಈ ಫಾರೆಸ್ಟ್ ಕಾರಿಡೋರ್ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿ, ಅದನ್ನು ಆದಷ್ಟು ಬೇಗ ಇದನ್ನು ಆ್ಯಕ್ಷನಿಗೆ ಹಾಕಿ ಅಂತ. ಇಟ್ ವಿಲ್ ಟೇಕ್ ಸಮ್ ಟೈಮ್, ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.